ರಘುರಾಮ್ ಅವರ ಕುಟುಂಬ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ದೊಡ್ಡ ಮಗನಾದ ರಾಜೇಶ್ ಕಷ್ಟಪಟ್ಟು ರಾಕೇಶನನ್ನು ಓದಿಸ್ತಾ ಇದ್ದ. ಕೌಸಲ್ಯನಿಗೆ ಆರೋಗ್ಯ ತೊಂದರೆ ಇರುವ ಕಾರಣ ಮನೆಯ ಹೆಣ್ಣು ಮಗಳಾದ ಕಾವ್ಯ ತಾಯಿಯ ಜವಾಬ್ದಾರಿಯನ್ನು ಅವಳ ಹೆಗಲ ಮೇಲೆ ಹಾಕಿಕೊಂಡು ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದ್ತಾ ಇದ್ಲು. ರಾಕೇಶ್ ಓದಿ ಈ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ರೆ, ರಾಕೇಶ್ ಪಟ್ನದಲ್ಲಿ ಕುಸುಮನನ್ನು ಪ್ರೀತಿ ಮಾಡಿ ಪಿಜಿಯಲ್ಲಿ ಫೇಲ್ ಆದ. ಆದ್ರೆ ಮನೆಯಲ್ಲಿ ಎಲ್ಲರ ಜೊತೆ ಪಿಜಿ ಪಾಸ್ ಆಗಿದ್ದೀನಿ ಅಂತ ರಾಕೇಶ್ ಎಲ್ಲರ ಜೊತೆ ಸುಳ್ಳು ಹೇಳಿದ್ದ. ಆದ್ರೆ ಅದು ಸುಳ್ಳು ಅಂತ ಕಾವ್ಯನಿಗೆ ಗೊತ್ತಿತ್ತು. ಪ್ರಸ್ತುತ ಆದ್ರೆ ಆ ಮನೆಯಲ್ಲಿ ಎಲ್ಲರಲ್ಲಿ ಸಂತೋಷದ ವಾತಾವರಣ. ಯಾಕೆ ಅಂದ್ರೆ ರಾಕೇಶ್ ಪಟ್ನದಲ್ಲಿ ಪಿಜಿಯಲ್ಲಿ ಪಾಸ್ ಆಗಿ ಮನೆಗೆ ಬಂದಿದ್ದಾನೆ ಅಂತ. ರಘುರಾಮ್ ರವರು ತುಂಬಾನೇ ಸಂತೋಷ ಪಡುತ್ತಾ ಎಂದಿನಂತೆ ಇಲ್ಲದೆ ನಿಶ್ಚಿಂತೆಯಿಂದ ತುಂಬಾನೇ ಸಂತೋಷ ಪಡ್ತಾ ಇದ್ರು. ಕೌಶಲ್ಯ, ನಮ್ಮ ರಾಕೇಶ್ ಪಿಜಿಯಲ್ಲಿ ಪಾಸ್ ಆಗಿದ್ದಾನೆ. ಇನ್ ಮುಂದೆ ಅವನಿಗೂ ಕೂಡ ಒಳ್ಳೆ ಕೆಲಸ ಸಿಗುತ್ತೆ. ಇನ್ ಮುಂದೆ ನಮ್ಮ ದೊಡ್ಡ ಮಗನಾದ ರಾಜೇಶ್ ಮಳೆ ಬಿಸಿಲು ಅಂತ ಕೂಡ ಅಂಜದೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾನೆ. ಇನ್ ಮುಂದೆ ಆದ್ರೂ ಅವನಿಗೆ ಸ್ವಲ್ಪ ವಿಶ್ರಾಂತಿ ಸಿಗ್ಬೋದು. ಅದೇ ರೀತಿ ನಮ್ಮ ಮಗಳಾದ ಕಾವ್ಯನಿಗೆ ಕೂಡ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೋದು. ಹೌದು ರೀ, ನನಗೆ ಅಂದ್ರೆ ತುಂಬಾನೇ ಸಂತೋಷ. ನಾವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಇವಾಗ ನಮಗೆ ಸುಖ ಸಿಗುತ್ತೆ ರೀ. ನಮ್ಮ ಮೊರೆ ಆ ದೇವರಿಗೆ ಕಿವಿಗೆ ಬಿದ್ದಿದೆ. ಅವನು ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದಾನೆ. ನಮ್ಮ ರಾಕೇಶಿಗೆ ಒಳ್ಳೆ ಕೆಲಸ ಸಿಕ್ಬಿಟ್ರೆ ನಾನು ಕೂಡ ಪಟ್ಟಣದಲ್ಲಿರುವ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೋಬಹುದು. ನನಗಿವಾಗ ತುಂಬಾ ಸೊಂಟ ನೋವು. ತಂದೆ ತಾಯಿಗೆ ಮಾತಾಡ್ತಾ ಇರುವಾಗ ಹೊಲಕ್ಕೆ ಹೋದ ರಾಜೇಶ್ ಮನೆಗೆ ಸಂಜೆ ಆಗುವಾಗ ಕೆಲಸ ಮುಗಿಸಿ ಬಂದ. ತಂದೆ ತಾಯಿ ಮಾತಾಡ್ತಾ ಇರುವುದನ್ನು ಕೇಳಿ ತಮ್ಮನಿಗೆ ಕೆಲಸ ಸಿಕ್ಕಿದ್ರೆ ಸಂತೋಷವಾಗಿರುತ್ತೆ ಅಂತ ಅವನು ಕೂಡ ತುಂಬಾನೇ ಸಂತೋಷಪಟ್ಟ. ಅದೇ ಸಮಯದಲ್ಲಿ ರಾಕೇಶ್ ಕೂಡ ಅಲ್ಲಿಗೆ ಬಂದ. ಅಪ್ಪ, ನಮ್ಮ ರಾಕೇಶ್ ಓದಿರುವ ವಿದ್ಯಾಭ್ಯಾಸಕ್ಕೆ ದೊಡ್ಡ ಕಂಪನಿಯಲ್ಲಿ ಅವನಿಗೆ ಪಟ್ಟಣದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ಇಷ್ಟಕ್ಕೂ ರಾಕೇಶ್ ಬಂದ. ಲೇ ರಾಕೇಶ್, ಬಾರೋ ಇಲ್ಲಿ. ರಾಕೇಶ್ನನ್ನು ಮಾತಾಡ್ಸುವಾಗ ರಾಕೇಶ್ ತುಂಬಾನೇ ಭಯದಲ್ಲಿ ನಡುಗ್ತಾ ಇದ್ದ. ಒಂದು ಕಡೆ ಕಾವ್ಯ ಕೂಡ ನಿಂತ್ಕೊಂಡು ತನ್ನ ಅಣ್ಣ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ಲು. ಕೇಶ್, ನೀನು ನಾಡಿದ್ದು ಇಂಟ್ರಿಗೆ ಹೋಗುವಾಗ ಈ ರೀತಿ ಹಳೆ ಬಟ್ಟೆನೆಲ್ಲ ಹಾಕೊಂಡೋಗ್ಬೇಡ. ಈ ಬಟ್ಟೆ ನೋಡ್ದ ತುಂಬಾನೇ ಹಳೇದಾಗಿದೆ. ತಗೋ, ಇದರಲ್ಲಿ 2500 ರೂಪಾಯಿ ಇದೆ. ಪಟ್ಟಣದಲ್ಲಿ ಬಟ್ಟೆ ತಗೋ. ರಾಕೇಶಿಗೆ ಕೂಡ ಅಣ್ಣ ಆ ಹಣವನ್ನು ಕೊಡುವಾಗ ಅವನ ಮನಸ್ಸಿಗೆ ತುಂಬಾನೇ ದುಃಖವಾಗಿತ್ತು. ಅಣ್ಣ ಪಾಪ, ನಾನು ಓದ್ತಾ ಇದ್ದೀನಿ ಅಂತ ನನಗೋಸ್ಕರ ಇಷ್ಟು ದಿನ ಹಣ ಕೊಡ್ತಾ ಇದ್ದ. ಆದ್ರೆ ಅವನ್ ಮಾತ್ರ ಹರಕುಲು ಬರಕುಲು ಬಟ್ಟೆಯನ್ನ ಹಾಕಿಕೊಂಡು ತುಂಬಾನೇ ಕಷ್ಟಪಡ್ತಾ ಇದ್ದಾನೆ ಅಂತ ಬೇಜಾರ್ ಮಾಡ್ಕೊಂಡು ಅಣ್ಣನ ಜೊತೆ ಈ ರೀತಿ ಹೇಳ್ದ. ಇಲ್ಲಣ್ಣ, ನನಗೆ ದುಡ್ಡು ಬೇಡ. ನಿನ್ ಜೊತೆ ಕೂಡ ಚೆನ್ನಾಗಿರುವ ಬಟ್ಟೆ ಇಲ್ಲ. ಈ ಹಣದಲ್ಲಿ ನೀನ್ ಬಟ್ಟೆ ಹಾಕೋ, ನಾನೇನಾದ್ರೂ ಮ್ಯಾನೇಜ್ ಮಾಡ್ಕೋತೀನಿ. ಲೇ ಬಡವ, ಬಾಯಿ ಮುಚ್ಚೋ. ನನಗೆ ಹಾಕೋ ಬಟ್ಟೆ. ನಾನಿಲ್ಲಿ ಕೆಸರಲ್ಲಿ ಕೆಲಸ ಮಾಡೋನು. ನಾಳೆ ಆಫೀಸಿಗೆ ಇಂಟ್ರಿಗೆ ಹೋಗ್ಬೇಕಾಗಿದ್ದು ನೀನೆ. ನೀನು ಗೌರವದಿಂದ ಹೋದ್ರೆ ತಾನೆ ಕಣೋ ನಮಗೂ ಕೂಡ ಈ ಮನೆಗೂ ಕೂಡ ಒಳ್ಳೆ ಹೆಸರು ಸಿಗೋದು. ರಾಕೇಶ್ ಅಣ್ಣನ ಕೈಯಿಂದ ಹಣವನ್ನು ತೆಗೆದುಕೊಂಡು ಕಣ್ಣೀರನ್ನು ಒರೆಸಿಕೊಂಡ. ದೂರದಿಂದ ಇದನ್ನೆಲ್ಲ ಕಾವ್ಯ ನೋಡ್ತಾ ಇದ್ಲು. ರಾಕೇಶ್ ಅಣ್ಣ, ನೀನು ನಮ್ಮೆಲ್ಲರಿಗೂ ಮಾತ್ರ ಮೋಸ ಮಾಡ್ತಾ ಇಲ್ಲ. ನಿನ್ನ ಜೀವನಕ್ಕೆ ನೀನೇ ಮೋಸ ಮಾಡ್ಕೋತಾ ಇದ್ದೀಯಾ. ರಾಜೇಶಣ್ಣ ತುಂಬಾ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಅವರಿಗೆ ಅಂತ ಒಂದು ಬಟ್ಟೆ ತಗೊಳ್ಳಿಲ್ಲ. ಅವ್ರ ಜೊತೆ ಒಳ್ಳೆ ರೀತಿಯ ಒಂದು ಬಟ್ಟೆ ಕೂಡ ಇಲ್ಲ. ಅಲ್ಲಿ ಇಲ್ಲಿ ಅಂತ ಸಾಲ ಮಾಡಿ ನಿನ್ನ ಓದಿಸ್ತಾ ಇದ್ದ. ಪಾಪ ಅಪ್ಪ ಅಮ್ಮ ಅವರ ನಂಬಿಕೆಗೆ ನೀನು ಏನು ಉತ್ತರ ಕೊಡ್ತೀಯಾ. ರಾಕೇಶ, ಆದಷ್ಟು ಬೇಗ ಪಟ್ಟಣದಲ್ಲಿ ಒಂದು ಒಳ್ಳೆ ಕೆಲಸನ ಹುಡುಕೋಪ್ಪ. ಈ ಗ್ರಾಮದಲ್ಲಿರುವ ಜನರೆಲ್ಲ ಕೇಳ್ತಾ ಇದ್ದಾರೆ, ಯಾವಾಗ ನಿನ್ ಚಿಕ್ಕ ಮಗನ ವಿದ್ಯಾಭ್ಯಾಸ ಮುಗಿಯುತ್ತೆ, ಯಾವಾಗ ಅವನು ಒಳ್ಳೆ ಕೆಲಸಕ್ಕೆ ಹೋಗಿ ನಿಮ್ಮನ್ನ ನೋಡ್ಕೋತಾನೆ ಅಂತ ಎಲ್ಲರೂ ಆಡ್ಕೋತಾರೆಪ್ಪ. ಅಪ್ಪ ಅಮ್ಮ, ನನ್ನ ಕ್ಷಮಿಸಿ. ಅಣ್ಣ, ನೀನು ಕಷ್ಟಪಟ್ಟು ನನ್ನ ಓದಿಸಿದೀಯ. ಆದ್ರೆ ಅದೆಲ್ಲವೂ ವ್ಯರ್ಥ ಆಗಿದೆ. ಆದ್ರೆ ಇನ್ ಮುಂದೆ ನಾನು ಹಾಗೆ ಇರೋದಿಲ್ಲ ಅಣ್ಣ. ಕಷ್ಟಪಟ್ಟು ಒಂದಲ್ಲ ಒಂದಿನ ಒಂದು ಕೆಲಸ ಹುಡ್ಕೋತೀನಿ ಹಾಗೆಂತ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡ. ಹೀಗೆ ಮಾತಾಡ್ತಾ ಇರುವಾಗ ರಾಕೇಶಿನ ಗೆಳೆಯ ಗಣೇಶ್ ಮನೆಗೆ ಬಂದ. ಗಣೇಶ್ ಸಿಟಿಯಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಹಲೋ ಅಂಕಲ್. ನಮಸ್ತೆ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಇವತ್ತು ಎಲ್ಲರೂ ಇಷ್ಟೊಂದು ಸಂತೋಷವಾಗಿದ್ದೀರಾ? ಅಪ್ಪ ಗಣೇಶ್, ಬಾಪ ಕೂತ್ಕೋ. ನಿನ್ನ ಹಾಗೆ ನನ್ನ ಮಗ ಕೂಡ ಪೊಲಿಟಿಕಲ್ ಸೈನ್ಸಲ್ಲಿ PG ಮಾಡಿದ್ದಾನೆ. ಅವನು ಕೂಡ ನಿನ್ನ ಹಾಗೆ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋತಾನೆ. ಕಂಗ್ರಾಸ್ ರಾಕೇಶ್. ಹೌದು, ನೀನು ಹೇಗೋ PG ಮುಗಿಸಿದೀಯಲ್ಲ,
ನಮ್ಮ ಕಂಪನಿಯಲ್ಲಿ PG ಮುಗಿಸಿದವರಿಗೆ ನನ್ನ ಕಂಪನಿಯಲ್ಲೇ ಒಳ್ಳೆ ಕೆಲಸ ಇದೆ. ಆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರೆ ನಾನು ಕೂಡ ನಮ್ಮ ಬಾಸ್ ಜೊತೆ ಮಾತಾಡ್ತೀನಿ. ನಮ್ಮ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ್ರೆ ನಿನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಗಣೇಶ್ ಹಾಗೆ ಕೇಳಿದಾಗ ರಾಕೇಶಿಗೆ ಎದೆ ಬಡಿದಂತಾಯಿತು. ಯಾಕೆ ಅಂದರೆ ಅವನಿಗೆ ಸರ್ಟಿಫಿಕೇಟೇ ಇಲ್ಲ, ಅವನು ಪಾಸೇ ಆಗಲಿಲ್ಲ ಅಲ್ವಾ. ಉಳಿದಿರುವ ಸರ್ಟಿಫಿಕೇಟ್ ಎಲ್ಲ PGಯಲ್ಲೇ ಇತ್ತು. ಅದು ಮಾತ್ರನ ರಾಕೇಶ್ ಕಾಲೇಜ್ ಫೀಸ್ ಕೂಡ ಕಟ್ಟಲಿಲ್ಲ. ಅವನಿಗೆ ಮೈಯೆಲ್ಲ ಬೆವರ್ತಾ ಇತ್ತು. ರಾಕೇಶ್, ಒಳ್ಳೆಯ ಶುಭವಾರ್ತೆ ಹೇಳಿದೀಯಪ್ಪ. ರಾಕೇಶ್ ನೋಡು, ನೀನು PG ಮುಗಿಸಿದೀಯೋ ಇಲ್ವೋ, ಭಾಗ್ಯಲಕ್ಷ್ಮಿ ಬಂದು ನಿನ್ ಬಾಗಿಲು ತಟ್ತಾ ಇದೆ. ಮನೆಯೊಳಗೆ ಹೋಗಿ ನಿನ್ನ PG ಸರ್ಟಿಫಿಕೇಟ್ ಎಲ್ಲ ಒಂದು ಫೈಲಿಗೆ ಹಾಕಿ ತಂದ್ಕೊಡು. ಕಾವ್ಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮುಂದೆ ಬಂದು, ಅಪ್ಪ, ಅಣ್ಣ ಇವಾಗ್ಲೇ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅಣ್ಣ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಟ್ರೈನಿಂಗ್ ನ ಮಾಡ್ಬೇಕು ಅಂತ ಇದ್ದಾನೆ. ಗಣೇಶ್ ಅಣ್ಣಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಸೇರ್ಬೇಕಂದ್ರೆ PG ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಸಾಕಾಗಲ್ಲ. ಇಂತಹ ಎಲಿಜಿಬಲ್ ಸರ್ಟಿಫಿಕೇಟ್ ಎಲ್ಲ ಇರಬೇಕು. ಅದೆಲ್ಲ ಪೂರ್ತಿ ಆದ್ಮೇಲೆ ಅಣ್ಣನೇ ಸ್ವತಃ ಬಂದು ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಹೌದಂಕಲ್, ಕಾವ್ಯ ಹೇಳೋದು ಕೂಡ ನಿಜನೇ. ಟೆಕ್ನಿಕಲ್ ಸ್ಕಿಲ್ಸ್ ಇದ್ರೆ ಪ್ಯಾಕೇಜ್ ಕೂಡ ಜಾಸ್ತಿ ಆಗುತ್ತೆ. ಸರಿ ರಾಕೇಶ್, ನಿನ್ನ ಎಲ್ಲ ಕೋರ್ಸ್ಗಳು ಮುಗ್ದಾದ್ಮೇಲೆ ನೀನ್ ನನ್ಗೆ ಕಾಲ್ ಮಾಡು. ನನ್ನ ಕಂಪನಿಯಿಂದ ನಾನು ಯಾವಾಗ್ಲೂ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಓಹೋ ಹೌದಾ, ಹಾಗಾದ್ರೆ ರಾಕೇಶ್ ನೀನು ಒಳ್ಳೆ ಕೋರ್ಸಿಗೆ ಸೇರ್ಕೊಪ್ಪ. ರಾಕೇಶ್ ತಕ್ಷಣ ಆ ಗಂಟಾಂತರದಿಂದ ತಪ್ಪಿಸ್ಕೊಂಡೆ ಅಂತ ಸ್ವಲ್ಪ ಉಸಿರು ಬಿಡಲು ಆರಂಭಿಸಿದ. ಕಾವ್ಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರಾಕೇಶನನ್ನು ಕರ್ಕೊಂಡು ಹಿತ್ತಲಿಗೆ ಹೋದ್ಲು. ರಾಕೇಶ್ ಅಣ್ಣ, ಪರಿಸ್ಥಿತಿ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ನಿನ್ನ ಓದಿಸ್ಬೇಕು ಅಂತ ರಾಜೇಶ್ ಅಣ್ಣ ಇವಾಗ್ಲೇ ಎಷ್ಟೋ ಜನರ ಬಳಿ ಸಾಲ ತಗೊಂಡಿದ್ದಾರೆ. ನೀನು ಇನ್ನೂ ಇಲ್ಲೇ ಇದ್ರೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನಿನ್ ಮನ್ಸಿಗೂ ಬೇಜಾರಾಗುತ್ತೆ. ಅದರಿಂದ ಇವಾಗ್ಲೇ ಸಿಟಿಗೋಗಿ ಆ ಸಪ್ಲಿಮೆಂಟರಿ ಎಕ್ಸಾಮ್ ಎಲ್ಲ ಬರೆದು ಆದಷ್ಟು ಬೇಗ ತಿರುಗಿ ಬಾ ಅಣ್ಣ. ಇಲ್ಲಿಯವರೆಗೂ ಸುಳ್ಳು ಹೇಳಲೇಬೇಕು. ಸರಿ ಕಾವ್ಯ, ನೀನ್ ಹೇಳಿದ್ ಕೂಡ ನಿಜಾನೇ. ಇನ್ನು ನಾನು ಇಲ್ಲಿರೋದಿಲ್ಲ. ಅಪ್ಪನ ಜೊತೆ ಹೇಳಿ ಸಿಟಿಗೆ ಹೋಗಿ ಹೇಗಾದ್ರೂ ಪಾಸಾಗ್ತೀನಿ. ರಾಕೇಶ್ ರಘುರಾಮ್ನ ಬಳಿ ಹೋಗಿ, ಅಪ್ಪ, ನಾನು ಇಲ್ಲೇ ಇದ್ರೆ ನನಗೆ ಜಾಬ್ ಆಪರ್ಚುನಿಟಿ ಬರೋದು ತುಂಬಾನೇ ಕಡಿಮೆ ಇರುತ್ತೆ. ಸಿಟಿಯಲ್ಲಿದ್ರೆ ಆದಷ್ಟು ಬೇಗ ನನಗೆ ಜಾಬ್ ಸಿಗ್ಬೋದು. ಅರಿಯಪ್ಪ, ನಿನ್ನ ಕೆಲಸಕ್ಕೋಸ್ಕರ ನಾವು ಎಷ್ಟು ಕಷ್ಟ ಬೇಕಾದ್ರೂ ಪಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನೀನು ಹೊರಡಪ್ಪ. ಸ್ವಲ್ಪ ಹೊತ್ತು ಇರು ರಾಕೇಶ್, ನಾನು ಬೇಗ ಬರ್ತೀನಿ. ರಾಕೇಶ್ ಜೊತೆ ಇವಾಗ ಬರ್ತೀನಿ, ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಸಮಯದ ನಂತರ ಮನೆಗೆ ಬಂದವನು ರಾಕೇಶ್ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟ. ಇಷ್ಟೊತ್ತು ನೀನು ಎಲ್ಲಿಗಪ್ಪ ಹೋಗಿದ್ದೆ? ಅಪ್ಪ, ನಾನು ವೀರೇಶನ ಬಳಿ ಸ್ವಲ್ಪ ಸಾಲ ಕೇಳಿದ್ದೆ. ತಮ್ಮ ಇವಾಗ ಸಿಟಿಗೆ ಹೋಗ್ತಾನೆ. ಅಲ್ಲಿ PG ಖರ್ಚು, ಹಾಸ್ಟೆಲ್ ಖರ್ಚು, ಊಟದ ಖರ್ಚು ಅಂತ ಜಾಸ್ತಿ ಇರುತ್ತೆ. ಇವಾಗ ಕೈಯಲ್ಲಿರುವ ಹಣ ಸಾಕಾಗಲ್ಲ. ಆ ಮಾತನ್ನು ಕೇಳಿ ರಾಕೇಶಿಗೆ ತನ್ನ ಅಣ್ಣ ತನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದಾನೆ ಅಂತ ತುಂಬಾನೇ ದುಃಖ ಆಯಿತು. ಯಾಕೆ ರೀ ತಮ್ಮನಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ಮೊನ್ನೆ ನಮ್ಮ ಅಪ್ಪ ನನ್ನ ನೋಡ್ಲಿಕ್ಕೆ ಬಂದಾಗ ಏನಾದರೂ ಖರ್ಚಿಗೆ ಬೇಕಾಗುತ್ತೆ ಅಂತ ನನಗೆ ಸ್ವಲ್ಪ ಹಣ ಕೊಟ್ರು. ಅದನ್ನ ನಾನು ಮೈದುನನಿಗೆ ಕೊಡ್ತೀನಿ. ಯಾಕೆ ಸುಮ್ಮನೆ ವೀರೇಶಣ್ಣನ ಜೊತೆ ಮತ್ತೆ ಸಾಲ ಮಾಡ್ತೀರಾ? ಕಾವ್ಯನಿಗೆ ಕೀರ್ತಿ ಮಾತು ಕೇಳುವಾಗ ಅತ್ತಿಗೆ ಎಷ್ಟು ಒಳ್ಳೆಯವರು ಅಂತ ತುಂಬಾನೇ ಸಂತೋಷಪಟ್ಲು. ಆದ್ರೆ ರಾಕೇಶ್ ಸೈಲೆಂಟ್ ಆಗಿ ನಿಂತಿರುವುದನ್ನು ನೋಡಿ ಅವಳಿಗೆ ತುಂಬಾ ಕೋಪ ಬಂತು. ಕೋಪದಿಂದ ಹಾಗೇನೆ ನಿಂತಿದ್ಲು. ಕಾವ್ಯ ಕೋಪದಿಂದ ಇರುವುದನ್ನು ಗಮನಿಸಿದ ಕೌಶಲ್ಯ, ಏನಮ್ಮ ಕಾವ್ಯ, ಎಲ್ಲ ಹಣವನ್ನು ನಿನ್ನ ರಾಕೇಶ್ ಅಣ್ಣನಿಗೆ ಕೊಡ್ತಾ ಇದ್ದೀವಿ ಅಂತ ನಿನ್ಗೆ ಕೋಪನಾ? ಅವನು ಒಂದು ಒಳ್ಳೆ ಕೆಲಸಕ್ಕೆ ಮಾತ್ರ ಸೇರ್ಕೊಂಡ್ರೆ ಆಮೇಲೆ ನಿನ್ಗೆ ಒಂದು ದೊಡ್ಡ ಶ್ರೀಮಂತ ಸಂಬಂಧವನ್ನು ನೋಡಿ ವೈಭೋಗದಿಂದ ಮದ್ವೆ ಮಾಡಿ ಕಳಿಸ್ತೀವಮ್ಮ. ಹೌದು ಮಾಡ್ತಾನೆ. ಈ ಹಣವನ್ನೆಲ್ಲ ತಗೊಂಡೋಗಿ ಆ ಕುಸುಮನ ಕೈಯಲ್ಲಿ ಕೊಡ್ತಾನೆ. ಈ ವಿಷಯ ಮಾತ್ರ ನಿಮಗೆ ಗೊತ್ತಾದ್ರೆ ನೀವೇ ಇವನಿಗೆ ಮದುವೆ ಮಾಡಿಸ್ಬಿಡ್ತೀರಾ. ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡಿದ್ಲು. ರಾಕೇಶ್ ಬ್ಯಾಗೆಲ್ಲ ತಗೊಂಡು ಸಿಟಿಗೆ ಹೊರಟ. ಸಿಟಿಗೆ ಹೋದಂತ ಅಣ್ಣನ ಬಗ್ಗೆ ಕಾವ್ಯ ತುಂಬಾನೇ ಆಲೋಚನೆ ಮಾಡಿದ್ಲು. ರಾಕೇಶನನ್ನು ನೋಡ್ಲಿಕ್ಕೆ ಕುಸುಮ ಬಂದು ಮೀಟ್ ಆದ್ಲು. ಏನ್ ರಾಕೇಶ್, ಈ ಸಲ ಊರಿಂದ ಬರುವಾಗ ತುಂಬಾ ಹಣ ತಂದಿರುವ ಹಾಗಿದೆ. ಸರಿ ಬಾ, ನಾವು ಪಪ್ಪಿಗೆ ಹೋಗಿ ಎಂಜಾಯ್ ಮಾಡೋಣ. ಪಪ್ಪಿಗೆ ಹೋಗಿ ಎಷ್ಟು ದಿನ ಆಯ್ತಲ್ವಾ? ನೋಡು ಕುಸುಮ, ನಮ್ಮ ಅಣ್ಣ ತಂದೆ ಹಳ್ಳಿಯಲ್ಲಿ ತುಂಬಾನೇ ಕಷ್ಟಪಡ್ತಿದ್ದಾರೆ. ನನಗೋಸ್ಕರ ನಮ್ಮ ಅಣ್ಣ ಎಷ್ಟೋ ಕಡೆ ಸಾಲ ಮಾಡಿದ್ದಾನೆ. ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ತಂಗಿ ಕೂಡ ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಓದ್ತಾ ಇದ್ದಾಳೆ. ಇಷ್ಟು ದಿನ ಅವ್ರ ಕಷ್ಟನೆಲ್ಲ ಅರ್ಥ ಮಾಡ್ಕೊಳ್ದೆ ನಾನು ನಿನ್ನೆ ಹಿಂದೆ ತಿರುಗಿದೆ. ಇನ್ಮುಂದೆ ಅವರೇ ನನಗೆ ತುಂಬ ಮುಖ್ಯ. ನಾನು ಮಾತ್ರ ಇವಾಗ ಈ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಟ್ಟಿ ಎಕ್ಸಾಮ್ ಪಾಸ್ ಆಗದಿದ್ರೆ ಆ ಮನೆಯಲ್ಲಿ ನಾನು ಶವವಾಗಿ ಮಲಗಿದ್ರು ಕೂಡ ಯಾರು ಕೂಡ ನನ್ನ ಮುಟ್ಟೋದಿಲ್ಲ. ನಾನಿವಾಗ ಓದಬೇಕು. ಓಕೆ ಡಾರ್ಲಿಂಗ್, ಏನೋ ಒಂದು ಮೂಡಲ್ಲಿದ್ಯಾ, ಚೆನ್ನಾಗಿ ಓದು.
ಆದ್ರೆ ಲೈಫ್ನ ಕೂಡ ಎಂಜಾಯ್ ಮಾಡ್ಬೇಕು. ಹೀಗೆ ಕುಸುಮ ಏನೇ ಹೇಳಿದ್ರು ರಾಕೇಶ್ ದೀರ್ಘವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅಂತ ಓದ್ತಾನೆ ಇದ್ದ. ಇದ್ರಿಂದ ಕುಸುಮನಿಗೆ ತುಂಬಾನೇ ಕೋಪ ಜಾಸ್ತಿ ಆಯಿತು. ರಾಕೇಶ್ ಕುಸುಮ ನಡುವೆ ದೊಡ್ಡ ದೊಡ್ಡ ಜಗಳ ಫೋನಲ್ಲೇ ಆಗ್ತಾ ಇತ್ತು. ಏನ್ ರಾಕೇಶ್, ನನ್ನ ಅವಾಯ್ಡ್ ಮಾಡ್ತಾ ಇದ್ದೀಯಾ? ನನ್ ಫೋನ್ ನೋಡೋದಿಲ್ಲ, ನನ್ ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ, ಏನು? ನಾನ್ ನಿನ್ಗೆ ಮೊದ್ಲೇ ಹೇಳಿದೀನಲ್ವಾ ಕುಸುಮ, ಮೊದ್ಲ ನನ್ನ ಎಜುಕೇಶನ್ ಆಮೇಲೇನೆ ಎಲ್ಲನೂ ಅಂತ. ಹಾಗೆ ಹೇಳಿ ರಾಕೇಶ್ ಕಾಲ್ನ ಕಟ್ ಮಾಡ್ದ. ಅದೇ ಸಮಯದಲ್ಲಿ ಕಾವ್ಯ ರಾಕೇಶಿಗೆ ಕಾಲ್ ಮಾಡಿದ್ಲು. ಅಣ್ಣ, ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಎಕ್ಸಾಮ್ ಮಧ್ಯದಲ್ಲಿ ಬರ್ತಾ ಇದೆ ಅಲ್ವಾ? ಮತ್ತೆ ಪುನಃ ಏನಾದ್ರೂ ಮಾಡ್ಬೇಡಿ. ನಿಮ್ನ ನಂಬಿ ನಿಮ್ಮ ಹಿಂದೆ ಒಂದು ಕುಟುಂಬನೇ ಇದೆ ಅಣ್ಣ. ಸರಿ ಕಾವ್ಯ, ನಿನ್ನ ನಂಬಿಕೆಗೆ ನಾನು ಮೋಸ ಮಾಡಲ್ಲ. ಈ ಸಲ ನಾನು ಖಂಡಿತವಾಗಿ ಪಾಸಾಗ್ತೀನಿ. ಹೀಗೆ ರಾಕೇಶ್ ಕಷ್ಟಪಟ್ಟು ಓದಿ PG ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪಾಸ್ ಆದ. ಫಲಿತಾಂಶ ಕೂಡ ಬಂತು. ಈ ಸಲ ರಾಕೇಶ್ ಪಾಸ್ ಆದ. ಸಂತೋಷದ ವಿಚಾರವನ್ನು ಕಾವ್ಯನಿಗೆ ಕಾಲ್ ಮಾಡಿ ಹೇಳ್ದ. ಕಾವ್ಯ, ನಾನು ಪಾಸ್ ಆದೆ. ನನ್ನ ಅಫಿಷಿಯಲ್ ಸರ್ಟಿಫಿಕೇಟ್ ಎಲ್ಲ ನನ್ನ ಕೈ ಸಿಕ್ತು. ನನಗಿವಾಗ ನಂಬಿಕೆ ಬಂದಿದೆ. ಅಣ್ಣ, ತುಂಬಾ ಸಂತೋಷ ಅಣ್ಣ. ಅಂದ ಹಾಗೆ ಮೊನ್ನೆ ಕುಸುಮ ಅತ್ತಿಗೆ ಜೊತೆ ಜಗಳ ಮಾಡಿದ್ರಲ್ವಾ, ಇವಾಗ ಅವರು ಹೇಗಿದ್ದಾರೆ? ಅವಳು ನನ್ನ ಬಿಡುವ ಹಾಗೆ ಗೊತ್ತಿಲ್ಲ ಕಾವ್ಯ. ನನ್ನ ಮೇಲೆ ತುಂಬಾ ಕೋಪದಲ್ಲಿದ್ದಾಳೆ. ನಾನು ಮತ್ತೆ ಅವಳ ಜೊತೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು. ಅಣ್ಣ, ಹೇಗೋ ಪಾಸ್ ಆದೆ ಅಲ್ವಾ, ಆದಷ್ಟು ಬೇಗ ಕೆಲಸ ನೋಡ್ಕೊ. ಆವಾಗ್ಲೇ ನಿನ್ ಮದುವೆ ವಿಚಾರವನ್ನು ಮನೆಯಲ್ಲಿ ಧೈರ್ಯವಾಗಿ ಹೇಳ್ಬೋದು. ಅತ್ತಿಗೆನ ಹೋಗಿ ಸಮಾಧಾನ ಮಾಡಿ ಅತ್ತಿಗೆ ಜೊತೆ ಚೆನ್ನಾಗಿ ಮಾತಾಡೋಣ. ಕುಸುಮ ರಾಕೇಶ್ ಮೇಲೆ ತುಂಬಾ ಕೋಪದಲ್ಲಿ ಇದ್ರೂ ಕೂಡ ರಾಕೇಶ್ ಹೋಗಿ ನಿಧಾನವಾಗಿ ಅವಳ ಜೊತೆ ಮಾತನಾಡಿದ. ಕುಸುಮ, ನನಗೆ ಒಳ್ಳೆ ಕೆಲಸ ಸಿಕ್ಕದ್ಮೇಲೆ ನಿನ್ನ ಮದುವೆ ಮಾಡ್ಕೋತೀನಿ. ನಾ ಎಕ್ಸಾಮ್ಗೋಸ್ಕರನೇ ನಾನಾಗೆ ಮಾತಾಡಿದ್ದು. ಹೀಗೆ ರಾಕೇಶ್ ಅವಳಿಗೆ ಸಮಾಧಾನ ಹೇಳಿ ಮತ್ತೆ ಅವರ ಮಧ್ಯೆ ಪ್ರೇಮ ಚಿಗುರಿತು. ಮರುದಿನ ಕುಸುಮ ರಾಕೇಶಿಗೆ ಕಾಲ್ ಮಾಡಿ ಶಾಕ್ ಆದ ಒಂದು ವಿಷಯ ಹೇಳಿದ್ಲು. ರಾಕೇಶ್, ನನ್ ಜೊತೆ ನಮ್ಮ ಅಪ್ಪ ನಿನ್ ಬಗ್ಗೆ ಕೇಳಿದ್ರು. ನಮ್ಮ ಮದುವೆ ಬಗ್ಗೆ ನೀನೇ ಮನೆಗ್ ಬಂದು ಮಾತಾಡ್ಬೇಕಂತೆ, ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ನಿಮ್ಮ ಕುಟುಂಬದವ್ರನ್ನೆಲ್ಲ ನಮ್ಮ ಮನೆಗ್ ಕರ್ಕೊಂಬರಕ್ ಕೇಳ್ತಿದ್ದಾರೆ. ನಾಳೆನೆ ನಿನ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ನನ್ ಮನೆಗ್ ಬಾ. ರಾಕೇಶಿಗೆ ಬಾಯಲ್ಲಿ ಮಾತೇ ಬರ್ಲಿಲ್ಲ. ಭೂಮಿಯೇ ಅಲುಗಾಡಿದ ರೀತಿ ಅನ್ಸ್ತು. ತಕ್ಷಣ ವಿಚಾರವನ್ನು ಕಾವ್ಯನಿಗೆ ಕಾಲ್ ಮಾಡಿ ಹೇಳಿದ. ಕಾವ್ಯ, ಕುಸುಮನ ತಂದೆಯವರು ನಮ್ ಫ್ಯಾಮಿಲಿನ ಕರ್ಕೊಂಡು ಅವ್ರ ಮನೆಗ್ ಬರಕ್ ಕೇಳ್ತಿದ್ದಾರೆ. ಇವಾಗ ಏನ್ ಮಾಡೋದು? ಅಣ್ಣ, ಇನ್ನು ಸುಳ್ಳು ಮಾತು ನಡೆಯಲ್ಲ. ತಂದೆನ ಕರ್ಕೊಂಡು ಅವ್ರ ಮನೆಗೆ ಹೋಗ್ಲೇಬೇಕು. ಏನ್ ನಡೆಯುತ್ತೋ ಅದು ದೈವದ ಮಾತು. ರಾಕೇಶನ ಮದುವೆ ವಿಚಾರ ಮನೇಲಿ ಗೊತ್ತಾದ್ರೆ ಏನ್ ನಡೆಯುತ್ತೆ? ರಾಕೇಶ್ನ ತಂದೆ ರಘುರಾಮ್ ಮದುವೆಗೆ ಒಪ್ತಾರಾ? ಕುಸುಮ ತಂದೆಯನ್ನು ನೋಡಿದಾಗ ರಘುರಾಮ್ ವರ್ತನೆ ಹೇಗಿರುತ್ತೆ? ರಾಕೇಶಿಗೆ ಕುಸುಮ ಸಿಗ್ತಾಳ ಅಥವಾ ಅವಮಾನ ಮಾತ್ರ ಉಳಿಯುತ್ತಾ? ಎಲ್ಲದಕ್ಕೂ ಉತ್ತರ ಗೊತ್ತಾಗ್ಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡ್ನ ನೋಡ್ಬೇಕಾಗುತ್ತೆ. ಕೀರ್ತಿ ಅವಳ ಎಜುಕೇಶನ್ ಎಲ್ಲ ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಜಾಬ್ ಮಾಡ್ತಾ ಇದ್ಲು. ಹೀಗೆ ಮದುವೆ ನಿಶ್ಚಯ ಆದ ಕಾರಣ ಕೆಲಸವನ್ನು ನಿಲ್ಲಿಸಿ ಮದುವೆಗೆ ಒಂದು 2 months ಬ್ಯಾಕ್ಗೆ ರೆಸ್ಟ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ಲು. ಮದುವೆ ಕೆಲಸ ಕೂಡ ನಿಧಾನವಾಗಿ ಆರಂಭವಾಯಿತು. ಆದ್ರೆ ಕೀರ್ತಿ ಮಾತ್ರ ಮದುವೆಯ ಯಾವ ಕೆಲಸದಲ್ಲಿ ಕೂಡ ಇನ್ವಾಲ್ವ್ ಆಗದೆ ಫ್ರೀಯಾಗಿ ರೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಲು. ಚಳಿಕಾಲ ಆದ ಕಾರಣ 9 ಗಂಟೆಯಾದ್ರೂ ಕೂಡ ಕೀರ್ತಿ ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಕೀರ್ತಿ, ಇನ್ನು ನಿದ್ರೆಯಿಂದ ಎದ್ದಿಲ್ವಾ? ಗಂಟೆ 9 ಆಗ್ತಾ ಇದೆ. ಇನ್ನು ನಿದ್ರೆ ಮಾಡ್ತಾ ಇದೀಯಲ್ವಮ್ಮ, ಬೇಗ ಎದ್ದೇಳು. ಹಬ್ಬಾ, ಏನಮ್ಮ ಇವಾಗ ನಾನು ಬೇಗ ಎದ್ದು ಏನು ಅಷ್ಟು ದೊಡ್ಡ ಕೆಲಸ ಮಾಡ್ಬೇಕಾಗಿದೆ ಹೇಳಿ ನೋಡೋಣ. ಸ್ವಲ್ಪ ಹೊತ್ತು ಇಲ್ಲಿಂದ ಹೋಗಿ ಅಮ್ಮ, ನಾನು ಸ್ವಲ್ಪ ಹೊತ್ತು ಆರಾಮವಾಗಿ ನಿದ್ರೆ ಮಾಡ್ತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಅದೇನ್ ಕಣೆ ಹೀಗೆ ಮಾಡ್ತಾ ಇದ್ದೀಯಾ? ಮದುವೆ ನಿಶ್ಚಿತಾರ್ಥ ಬೇರೆ ಆಗಿ ಹೋಗಿದೆ. ನೀನು ಇವಾಗ ಇಷ್ಟು ಲೇಟ್ ಆಗಿ ಎದ್ದೇಳ್ತಾ ಇದ್ರೆ ನಾಳೆ ಮದುವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ನಿನ್ನ ಅತ್ತೆ ಏನ್ ಹೇಳ್ತಾರೆ ಹೇಳು? ಏನಮ್ಮ ಇಷ್ಟೊತ್ತು ನಿದ್ರೆ ಮಾಡ್ತೀಯಾ? ನಿಮ್ಮಮ್ಮ ನಿಮ್ ತಾಯಿ ಮನೆಯಲ್ಲಿ ಇದೇನಾ ಕಲ್ಸ್ಕೊಟ್ಟಿದ್ದು ಅಂತಾರೆ. ಅಯ್ಯೋ ಅಮ್ಮ, ಆರಂಭಿಸ್ಬಿಟ್ರಾ? ಮದುವೆಯಾಗಿ ನಿಮ್ಮ ಅತ್ತೆ ಮನೆಯಲ್ಲಿ ಅಂತ ಪೇಜ್ ಅಲ್ಲಿ ಪಾಠ ಮಾಡ್ತೀರಾ. ಇನ್ನು ಇದನ್ನ ಮುಂದಕ್ಕೆ ಹೀಗೇ ತಗೊಂಡೋಗ್ತಾ ಇರ್ತೀರಾ. ನನಗೆ ಮದುವೆಯಲ್ಲಿರುವ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಮೊದ್ಲು ಇಲ್ಲಿಂದ ಹೊರಟೋಗಿ, ಇಲ್ಲದಿದ್ರೆ ಇನ್ನು 2 ಅವರ್ ಆದ್ರೂ ನಾನು ನಿದ್ರೆ ಮಾಡಿ ಬರ್ಬೇಕಾಗುತ್ತೆ. ಈ ಹುಡುಗಿಗೆ ಇವಾಗ ಇದೆಲ್ಲ ಗೊತ್ತಾಗೋದಿಲ್ಲ. ಇನ್ನು ಮದ್ವೆ ಆದ್ಮೇಲೆನೆ ಗೊತ್ತಾಗುತ್ತೆ. ಮದ್ವೆ ಆದ್ಮೇಲೆ ಫೋನ್ ಮಾಡಿ, ಅಮ್ಮ ನೀವ್ ಹೇಳಿದಲ್ಲ ಸರಿನೇ ಅಮ್ಮ, ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಹಾಗೆ ಹೇಳಿ ಜಾನಕಿ ಅಲ್ಲಿಂದ ಹೊರಟು ಹೋದ್ಲು. ಕೀರ್ತಿ ಲೇಟ್ ಆಗಿ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ಲು. ಅಮ್ಮ, ತುಂಬಾನೇ ಹಸಿವಾಗ್ತಾ ಇದೆ, ನನಗೆ ಬೇಗ ಬ್ರೇಕ್ಫಾಸ್ಟ್ ಕೊಡಿ ಅಮ್ಮ. ಇದು ಬ್ರೇಕ್ಫಾಸ್ಟ್ ಮಾಡುವ ಟೈಮ್ ಅಲ್ಲಮ್ಮ, ಲಂಚ್ ಟೈಮ್ ಆಯ್ತು. ಏನು, ಅಷ್ಟು ಬೇಗ ಲಂಚ್ ಟೈಮ್ ಆಗೋಯ್ತಾ? ಸರಿ,
ಇವತ್ತು ಲಂಚಿಗೆ ಏನಮ್ಮ ಮಾಡಿದೀರಾ? ಬೇಳೆ ಸಾಂಬಾರುನು ಆಲೂಗಡ್ಡೆ ಪಲ್ಯ ಮಾಡಿದೀನಿ. ಅಯ್ಯೋ ಏನಮ್ಮ ಈ ವೆಜಿಟೇಬಲ್ ತರಕಾರಿ ಏನಾ? ಇಲ್ಲಿ ನೋಡಿ ಅಮ್ಮ, ಇವತ್ ನೀವು ಏನ್ ಮಾಡ್ತೀರಾ ಮಾಡಲ್ಲ ನನಗ್ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ಆಗಿ ಚಿಕನ್ ಬೇಕು. ಚಿಕನ್ ಮಾಡಿದ್ರೆ ಮಾತ್ರ ಈ ಮಧ್ಯಾಹ್ನ ನಾನು ಊಟ ಮಾಡೋದು. ಏನು? ಚಿಕನ್ ಮಾಡಿ ಕೊಟ್ರೆ ಮಾತ್ರ ಊಟ ಮಾಡ್ತೀಯಾ? ಇಲ್ಲದಿದ್ರೆ ಊಟ ಮಾಡಲ್ವಾ? ಅದು ಹೇಗೆ ಅಂತ ನಾನು ನೋಡ್ತೀನಿ. ಇವತ್ತು ಚಿಕನ್ ಮಾಡಲ್ಲ. ಅದು ಹೇಗೆ ಅಂತ ನಾನು ನೋಡ್ತೀನಮ್ಮ. ಹೀಗೆ ಕೀರ್ತಿ ಅಮಾಯಕವಾಗಿ ಮುಖ ಇಟ್ಕೊಂಡು ಅವಳ ತಂದೆಯ ಬಳಿ ಹೋಗಿ, ಡ್ಯಾಡಿ, ಏನ್ ಡ್ಯಾಡಿ, ಮಮ್ಮಿ ಜೊತೆ ನನಗೆ ಚಿಕನ್ ಬೇಕು ಮಾಡಿಕೊಡಿ ಅಂದ್ರೆ ಮಮ್ಮಿ ಮಾಡ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಗಂಡನ ಮನೆಗೆ ಹೋಗ್ಬಿಡ್ತೀನಿ. ನಮ್ಮ ಮನೇಲಿ ಇರೋ ತನಕ ನನ್ನ ಸಣ್ಣ ಸಣ್ಣ ಆಸೆನ ಕೂಡ ಈಡೇರಿಸಲ್ವಾ? ಅರೆ ಯಾಕಮ್ಮ ಅದಕ್ಕೆ ಹೋಗಿ ನೀನು ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ? ನಾನು ಇವಾಗ್ಲೇ ಮಾರ್ಕೆಟಿಗೆ ಹೋಗಿ ಚಿಕನ್ ತರ್ತೀನಿ. ನಿಮ್ಮಮ್ಮ ಹೇಗೆ ಅಡ್ಗೆ ಮಾಡಲ್ಲ ಅಂತ ನಾನು ನೋಡ್ತೀನಿ. ಏನೇ, ನನಗಿವತ್ತು ಚಿಕನ್ ಬೇಕು. ಮಾರ್ಕೆಟಿಗೆ ಹೋಗಿ ಚಿಕನ್ ತರ್ತೀನಿ. ಬಿಸಿ ಬಿಸಿ ಮಾಡಿಕೊಡು. ನಾನು ನನ್ನ ಮಗಳು ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಇಲ್ ನೋಡಿ, ನಿಮ್ ಮಗಳಿಗೆ ಈ ರೀತಿ ಮುದ್ದು ಮಾಡಿ ಮಾಡಿನೇ ಇವಾಗ ಇವಳು ತಲೆ ಮೇಲೆ ಹತ್ತಿ ಕೂತಿರೋದು. ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೋ? ಹೀಗೆ ಕೀರ್ತಿಯ ತಂದೆ ಮಾರ್ಕೆಟಿಗೆ ಹೋಗಿ ಚಿಕನ್ ತಂದ ಕಾರಣ ಅವಳ ತಾಯಿ ಕೂಡ ಏನು ಮಾತನಾಡದೆ ಮಾಡಿಕೊಟ್ರು. ಹೀಗೆ ಕೀರ್ತಿ ಅವಳ ತಂದೆ ಜೊತೆ ಸೇರಿ ಚೆನ್ನಾಗಿ ಊಟ ಮಾಡಿದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿಗೂ ಮದುವೆ ದಿನ ಕೂಡ ಹತ್ತಿರವಾಯಿತು. ಸಂತೋಷವಾಗಿ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗಿ ಕಾಲಿಟ್ಲು. ರೀ, ನನಗೆ ಮನೇಲಿರ್ಲಿಕ್ಕೆ ತುಂಬಾ ಬೋರ್ ಆಗ್ತಾ ಇದೆ. ಅದಕ್ಕೆ ಮತ್ತೆ ನಾನು ಜಾಬಲ್ಲಿ ಸೇರೋಣ ಅಂತ ನೋಡ್ತಾ ಇದ್ದೀನಿ. ಕೀರ್ತಿ, ನಮಗೆ ಇವಾಗ ತಾನೇ ಮ್ಯಾರೇಜ್ ಆಯ್ತು. ಇವಾಗ್ಲೇ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅಮ್ಮ ಮನೇಲಿ ಏನ್ ಹೇಳ್ತಾರೋ ಏನೋ. 1 ಇಯರ್ ಆಗ್ಲಿ, ಆಮೇಲೆ ನಾನೇ ಕೇಳ್ತೀನಿ. ಅಂದ ಹಾಗೆ ಸಂಜೆ ನನ್ನ ಫ್ರೆಂಡಿನ ವೆಡ್ಡಿಂಗ್ ಆನಿವರ್ಸರಿ ಇದೆ, ಫಂಕ್ಷನ್ ಇದೆ. ಸಂಜೆ ರೆಡಿಯಾಗಿರು, ಹೋಗೋಣ. ಸರಿ ರೀ. ಓಕೆ, ನನಗೆ ಟೈಮ್ ಆಯ್ತು, ಆಫೀಸಿಗೆ ಹೋಗ್ಬರ್ತೀನಿ. ಬಾಯ್. ಬಾಯ್ ರೀ. ಕೀರ್ತಿ ಅವಳ ಗಂಡ ಹೋದ ನಂತರ ಅತ್ತೆ ಸೋಫಾದಲ್ಲಿ ಕೂತ್ಕೊಂಡಿರುವಾಗ ಅವರ ಮುಂದೆ ಬಂದು ಕೀರ್ತಿ ಕೂಡ ಸೋಫಾದಲ್ಲಿ ಕೂತ್ಕೊಂಡ್ಲು. ಕೀರ್ತಿ, ವಿನಯ್ ಆಫೀಸಿಗೆ ಹೋದ್ನಾ? ಹೋದ್ರತ್ತೆ. ಸರಿ, ಇವತ್ತು ಅಡಿಗೆ ಏನ್ ಮಾಡ್ಬೇಕು ಅಂತಿದ್ದೀಯಾ? ಫಿಶ್ ಕರಿ ಮಾಡ್ಬೇಕು ಅಂತ ಇದ್ದೀನತ್ತೆ. ಅಯ್ಯೋ ಕೀರ್ತಿ, ಇವತ್ತು ನಮಗೋಸ್ಕರ ಯಾಕೆ ಫಿಶ್ ಕರಿ ಮಾಡೋದು? ಇವತ್ತು ನಿನ್ ಗಂಡ ಕೂಡ ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ, ಊಟಕ್ ಬರಲ್ಲ ಅಂತ ಹೇಳ್ದ. ನಾವಿಬ್ರೇ ತಾನೆ, ನಮ್ಗೋಸ್ಕರ ಫಿಶ್ ಕರಿ ಮಾಡ್ಬೇಕಾ? ಬೆಂಡೆಕಾಯಿ ಪಲ್ಯನೋ ಏನಾದ್ರೂ ಒಂದು ಪಲ್ಯ ಮಾಡ್ಕೊಳ್ಳೋದು. ಅಂದ್ರೆ ಅತ್ತೆ, ನೆನ್ನೆ ಮೊನ್ನೆ ಕೂಡ ನಾನ್ ವೆಜ್ ಮಾಡಿಲ್ಲ ಅಲ್ಲ, ಅದಕ್ಕೇನೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ. ಗಂಡಸರು ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿದ್ರೆ ನಾನ್ ವೆಜ್ಜೇ ಬೇಕು ಅಂತ ಹಠ ಮಾಡ್ತಾರೆ. ಆದ್ರೆ ಇವಾಗ ಮಧ್ಯಾಹ್ನಕ್ಕೆ ನಾವಿಬ್ರೇ ತಾನೆ, ನಾವಿಬ್ರು ಯಾಕೆ ವೆಜ್ ಮಾಡ್ಕೊಂಡು ತಿನ್ಬಾರ್ದು? ಹೆಂಗಸ್ರಾದ ನಾವು ಪ್ರತಿದಿನ ನಾನ್ ವೆಜ್ ತಿನ್ಬಾರ್ದು, ಅದು ಬಾಡಿಗೆ ಕೂಡ ಒಳ್ಳೇದಲ್ಲ. ಅವಾಗ ಕೀರ್ತಿ ಮನಸ್ಸಲ್ಲಿ, ಇಂಥ ರೂಲ್ಸ್ ಎಲ್ಲ ನನ್ನ ತಾಯಿ ಮನೆಯಲ್ಲಿ ನಾನು ಕೇಳಲೇ ಇಲ್ಲ. ಈ ಗಂಡನ ಮನೆಗೆ ಬಂದ್ಮೇಲೆ ಇಂಥ ಹೊಸ ಹೊಸ ರೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಅಡಿಗೆ ಮಾಡ್ಲಿಕ್ಕೆ ಹೋದ್ಲು. ಆ ದಿನ ಸಂಜೆ ಕೀರ್ತಿ ಮತ್ತು ಅವಳ ಗಂಡ ಪಾರ್ಟಿಗೆ ಹೋದ್ರು. ಪಾರ್ಟಿಗೆ ಹೋಗಿ ಲೇಟ್ ಆಗಿ ಬಂದು ಮಲಗಿ ನಿದ್ರೆ ಮಾಡಿದ್ರು. ಅದರಿಂದ ಕೀರ್ತಿ ಬೆಳಿಗ್ಗೆ ಬೇಗ ಎದ್ದೇಳಲಿಲ್ಲ. ವಿನಯ್ ಕೂಡ ಬೇಗ ಎದ್ದು ಆಫೀಸಿಗೆ ರೆಡಿಯಾಗಿ ಹೊರಟು ಹೋದ. ಇಷ್ಟೊತ್ತಾದ್ರೂ ಸೊಸೆ ಎದ್ದೇಳಲಿಲ್ಲ ಅಂತ ಕೌಶಲ್ಯನಿಗೆ ತುಂಬಾ ಕೋಪ ಬಂತು. ತಕ್ಷಣ ಕೀರ್ತಿಯ ರೂಮಿಗೆ ಹೋಗಿ, ಏನಮ್ಮ ಕೀರ್ತಿ, ಇಷ್ಟು ಬೆಳಿಗ್ಗೆ ಆದ್ರೂ ಕೂಡ ಎದ್ದೇಳದೆ ಮಲಗಿ ನಿದ್ರೆ ಮಾಡ್ತಾ ಇದ್ದೀಯಾ? ಈ ರೀತಿ ಲೇಟ್ ಆಗಿ ಎದ್ದೇಳದಲ್ಲ ಒಳ್ಳೇದಲ್ಲಮ್ಮ. ಈ ರೀತಿ ಲೇಟ್ ಆಗಿ ಎದ್ರೆ ಆಮೇಲೆ ಹೆಣ್ಮಕ್ಳು ಸೋಮಾರಿ ಆಗ್ತಾರೆ ಅಂತ ಹೇಳ್ತಾರೆ. ಎದ್ದೇಳಮ್ಮ, ಬೇಗ ಎದ್ದೇಳೋ. ಅಯ್ಯೋ ಅತ್ತೆ, ಹಾಗೆಲ್ಲ ಇಲ್ಲ ಅತ್ತೆ. ಅದು ನಿನ್ನೆ ಪಾರ್ಟಿಯಲ್ಲಿ ತುಂಬಾ ಲೇಟ್ ಆಗಿ ಬಂದು ಹಾಗೇನೆ ಲೇಟ್ ಆಗಿ ನಿದ್ರೆ ಮಾಡ್ದೋ ಅಲ್ವತ್ತೆ, ಅದಕ್ಕೇನೆ. ಅದು ಅಲ್ದೆ ಈ ಚಳಿಕಾಲದಲ್ಲಿ ಬೇಗ ಎದ್ದೇಳಕ್ಕೆ ಆಗೋದಿಲ್ಲತ್ತೆ. ಇಲ್ ನೋಡಮ್ಮ ಕೀರ್ತಿ, ನಾನ್ ಲೇಟ್ ಆಗಿ ಮಲಗದೆ ಪಾರ್ಟಿಗೆ ಹೋಗಿದ್ದೆ, ಚಳಿಕಾಲ ಅಂತ ಏನೇನೋ ಕತೆ ಹೇಳ್ಬಾರ್ದು. ಮನೆಗೆ ಬಂದ ಸೊಸೆ ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ನೀರಾಕಿ ರಂಗೋಲಿ ಹಾಕಿ ಆಮೇಲೆ ಮನೆಯೊಳಗೆ ಬಂದು ಅಡಿಗೆ ಕೆಲಸ ಎಲ್ಲ ಮಾಡಿ ಗಂಡನಿಗೆ ಬೇಗ ಎಪ್ಸಿ ಆಫೀಸಿಗೆ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ನನಗೆ ಲೇಟ್ ಆಯ್ತು ಅದು ಇದು ಅಂತ ಏನೇನೋ ಹೇಳೋ ಕಾರಣ ಎಲ್ಲ ಸರಿ ಇಲ್ಲಮ್ಮ. ಎದ್ದು ಅಡಿಗೆ ಕೆಲಸ ನೋಡು. ಅತ್ತೆ ಈ ಮಾತು ಕೇಳಿ ಕೀರ್ತಿ ಬೇಗನೆ ಹೋಗಿ ಸ್ನಾನ ಮಾಡಿ ಬಂದು ಮನೆ ಕೆಲಸ ನೋಡಲಾರಂಭಿಸಿದ್ಲು. ನಾನು ಇಲ್ಲಿ ಮಾಡೋ ಕೆಲಸ ಎಲ್ಲ ನನಗೆ ಹೊಸ ಹೊಸ ಕೆಲಸ. ನನ್ನ ಮನೆಯಲ್ಲಿ ಹೀಗೆ ಇಟ್ಟ ಗ್ಲಾಸ್ನ ಕೂಡ ಆಚೆ ಇಡಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅತ್ತೆ ಮನೆಗೆ ಬಂದ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು.
ನನ್ನ ತಾಯಿ ಮನೆಯಲ್ಲಿ ನಾನೊಂದು ಸಣ್ಣ ಕೆಲಸ ಹೆಲ್ಪ್ ಮಾಡಿದ್ರೇನೆ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಈ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಅತ್ತೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಏನಮ್ಮ ಇವತ್ತು ಸಾರು ಮಾಡಿದೀಯಾ? ಸಾರಿಗೆ ಸ್ವಲ್ಪ ಉಪ್ಪು ಕಡಿಮೆ, ಖಾರ ಸ್ವಲ್ಪ ಜಾಸ್ತಿ ಆಯಿತು. ಏನಮ್ಮ ನಿನ್ಗೆ ಕೆಲಸ ಮಾಡ್ಲಿಕ್ಕೆ ಅರ್ಥ ಆಗಲ್ವಾ? ಹೇಳಿಕೊಟ್ರೆ ಕೂಡ ಮಾಡಕ್ಕಾಗಲ್ವಾ ಅಂತ ಅತ್ತೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಅಮ್ಮನ ಮನೆಯಲ್ಲಿ ಅಮ್ಮ ಕೂಡ ಪದೇ ಪದೇ ಹೇಳ್ತಾ ಇದ್ರು, ಅತ್ತೆ ಮನೆಗೆ ಹೋಗು, ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ. ಆವಾಗ ನಾನು ನಮ್ಮ ಅಮ್ಮನ ಮಾತು ಕೇಳಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಕಷ್ಟಪಡ್ತಿದ್ದೀನಿ. ಅಮ್ಮನ ಮನೆಯಲ್ಲಿ ಅಮ್ಮ ಕೆಲ್ಸ ಹೇಳಿದ್ರೆ, ಏನಮ್ಮ ನೀನ್ ನನಗೇನೆ ಕೆಲ್ಸ ಹೇಳ್ತಾ ಇದ್ದೀಯ ಅಂತ ಅಮ್ಮನ ಜೊತೆನೆ ಎಗರಾಡ್ತಾ ಇದ್ದೆ. ಆದ್ರೆ ಇಲ್ಲಿ ಅತ್ತೆ ಮನೆಯಲ್ಲಿ ಅತ್ತೆ ಏನಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು, ಅವ್ರ ಮುಂದೆ ಏನು ಮಾತಾಡಕ್ಕೆ ಆಗದೆ ಹಾಗೆ ನಿಂತಿದ್ದೀನಿ. ಅದೇ ಅಮ್ಮನ ಜೊತೆ ಅಂದ್ರೆ ಹೇಗೆಲ್ಲ ಮಾತಾಡ್ತೀನಿ ನಾನು. ಇವಾಗ ಗೊತ್ತಾಗ್ತಾ ಇದೆ ಅಮ್ಮನ ವ್ಯಾಲ್ಯೂ ಏನು ಅಂತ. ಏನಮ್ಮ ಕೀರ್ತಿ, ನಿನ್ನೊಳಗೆ ನೀನೇ ಏನೋ ಮಾತಾಡ್ತಾ ಇದ್ದೀಯಾ? ಬೇಗ ಬಂದು ಅಡಿಗೆ ಮಾಡಮ್ಮ. ಅತ್ತೆ, ಇದೋ ಬರ್ತಾ ಇದ್ದೀನಿ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕೀರ್ತಿನ ನೋಡಿ ಹೋಗ್ಲಿಕ್ಕೆ ಅವಳ ಅಪ್ಪ ಅಮ್ಮ ಮನೆಗೆ ಬಂದ್ರು. ಅತ್ತಿಗೆ ಚೆನ್ನಾಗಿದ್ದೀರಾ? ಓ ಅತ್ತಿಗೆ, ಬರ್ಬೇಕು ಬರ್ಬೇಕು. ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಅಮ್ಮ ಕೀರ್ತಿ, ಯಾರು ಬಂದಿದ್ದಾರೆ ಅಂತ ನೋಡು. ತಕ್ಷಣ ಕೀರ್ತಿ ರೂಮಿನಿಂದ ಹೊರಗೆ ಬಂದ್ಲು. ತನ್ನ ತಂದೆ ತಾಯಿನ ನೋಡಿ ತುಂಬಾನೇ ಸಂತೋಷಪಟ್ಲು. ಅಮ್ಮ, ಅಪ್ಪ, ನೀವಾ? ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ. ನೀನು ಅಳಿಯಂದ್ರು ಹೇಗಿದ್ದೀರಾ? ಅಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಅಮ್ಮ ಕೀರ್ತಿ, ತಂದೆ ತಾಯಿ ಜೊತೆ ಮಾತಾಡ್ತಾ ಅವರಿಗೆ ಮಾಡ್ಬೇಕಾಗಿದ್ನ ಏನು ಮಾಡಿಲ್ಲ. ಹೋಗಿ ಅವರಿಗೆ ಕುಡಿಯಕ್ಕೆ ಟೀ, ಕಾಫಿ, ಸ್ನಾಕ್ಸ್ ಏನಾದ್ರೂ ತಗೊಂಬಮ್ಮ. ಪರವಾಗಿಲ್ಲ ಅತ್ತಿಗೆ, ಇವಾಗ ಅದೆಲ್ಲ ಏನು ಬೇಡ. ಅವರು ಹಾಗೇನೆ ಹೇಳ್ತಾರಮ್ಮ, ಅದಕ್ಕಿಂತ ನೀನು ಸುಮ್ಮನೆ ಬಿಟ್ಬಿಡ್ತೀಯ ಅವ್ರನ್ನ. ಹಾಗೆ ಅಂತ ಅವರ ಅತ್ತೆ ಹೇಳಿದ ತಕ್ಷಣ ಕೀರ್ತಿ ಬೇಗ ಅಡಿಗೆ ಮನೆಗೆ ಹೋಗಿ ತಂದೆ ತಾಯಿಗೆ ಕುಡಿಲಿಕ್ಕೆ ಕಾಫಿ ಹಾಗೇನೆ ಸ್ನಾಕ್ಸ್ ಎಲ್ಲ ತಗೊಂಬಂದು ಇಟ್ಲು. ಅವರ ತಂದೆ, ಕಾಫಿ ತುಂಬಾ ಚೆನ್ನಾಗಿದೆ ಅಮ್ಮ. ಕೀರ್ತಿ, ಈ ಕಾಫಿ ನೀನೇ ಮಾಡಿದ್ದಾ ಅಥವಾ ಅತ್ತಿಗೆ ಏನಾದ್ರೂ ಮಾಡಿ ಪ್ಲಾಸ್ಕೋಯಲ್ಲಿ ಮಾಡಿ ಇಟ್ಟಿದ್ನಾ? ಇವಾಗ ನೀನು ನಮಗೋಸ್ಕರ ತಗೊಂಬಂದು ಕೊಟ್ಟ? ಅಮ್ಮ ಇಲ್ಲಮ್ಮ, ಈ ಕಾಫಿನ ನಾನೇ ಸ್ವತಃ ನಿಮಗೋಸ್ಕರ ಮಾಡಿದ್ದು. ಪರವಾಗಿಲ್ವೇ, ತುಂಬಾ ಚೆನ್ನಾಗಿದೆ. ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡ್ಲಿಕ್ಕೆ ಎಲ್ಲಿಂದ ಕಲ್ತೆ? ಅಯ್ಯೋ ಅತ್ತಿಗೆ, ಏನ್ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಕೀರ್ತಿ ಅಡಿಗೆ ಕೂಡ ಎಷ್ಟ್ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ಹತ್ತಿರ ಇರುವ ಸ್ನಾಕ್ಸು ನಿಮ್ ಮಗಳೇ ಸ್ವತಃ ಮಾಡಿದ್ದು. ಹೌದಾ? ಹಾಗೆ ಅಂತ ಆಶ್ಚರ್ಯಪಟ್ಟು ಆ ಸ್ನಾಕ್ಸ್ ಅನ್ನು ತಿಂದು ರುಚಿ ನೋಡಿದ್ರು. ಈ ಸ್ನಾಕ್ಸ್ ಎಲ್ಲ ನನ್ ಮಗಳು ಕೀರ್ತಿ ಮಾಡಿದ್ಲು ಅಂದ್ರೆ ನಿಜವಾಗ್ಲೂ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅತ್ತಿಗೆ. ಇಲ್ ನೋಡಿ, ಇದು ನಿಮ್ ಮಗಳು ಕೀರ್ತಿ ಮಾಡಿದ್ದಲ್ಲ, ನನ್ನ ಸೊಸೆ ಕೀರ್ತಿ ಮಾಡಿದ್ದು. ಹಾಗೆ ಅಂತ ತಮಾಷೆಯಾಗಿ ಮಾತಾಡ್ಕೊಂಡು ನಗ್ನಗ್ತಾ ಇದ್ರು. ಹೀಗೆ ಮಾತಾಡ್ಕೊಂಡು ಕೀರ್ತಿ ಜಾನಕಿ ಇಬ್ರು ಬೆಡ್ರೂಮ್ ಒಳಗೆ ಹೋದ್ರು. ಕೀರ್ತಿ, ಈ ರೂಮ್ ನ ಕೂಡ ಇಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದೀಯಾ. ಅಡಿಗೆ ಮನೆಯಲ್ಲಿ ಅಡುಗೆನ ಕೂಡ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ದೀಯಾ. ಈ ಕೆಲ್ಸನೆಲ್ಲ ಯಾವಾಗ ಕಣೆ ಕಲ್ತ್ಕೊಂಡೆ? ನನ್ ಮಗಳು ಕೀರ್ತಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಮನೆನ ಇಷ್ಟು ಚೆನ್ನಾಗಿ ನೋಡ್ಕೊಡ್ತಾಳೆ ಅಂದ್ರೆ ನಿಜವಾಗ್ಲೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕಣೆ. ಅಮ್ಮ ಸಾಕಮ್ಮ, ಹೊಗಳಿದು ನಿಲ್ಸಿ. ನಮ್ಮ ಮನೆಯಲ್ಲಿ ನನ್ ಕೆಲ್ಸ ಎಲ್ಲ ನೀವು ಮಾಡಿ ಕೊಡ್ತಾ ಇದ್ರಿ. ನನಗೆ ಏನೇನ್ ಬೇಕು ಎಲ್ಲನೂ ನಿಮ್ ಕೈಯಲ್ಲೇ ಮಾಡಿಸ್ಕೊಂಡು ಕೂತ ಜಾಗದಲ್ಲೇ ತಿಂತಾ ಇದ್ದೆ ನಾನು. ಆದ್ರೆ ಅತ್ತೆ ಮನೇಲಿ ಹಂಗೆ ನನ್ನಿಂದ ಕೂರಕ್ಕಾಗುತ್ತಾ? ಅತ್ತೆ ಮನೆಯಲ್ಲಿ ನನ್ ಕೆಲ್ಸ ಮಾತ್ರ ಅಲ್ದೆ ಈ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ರ ಕೆಲ್ಸನೂ ನಾನೇ ಮಾಡ್ಬೇಕಾಗುತ್ತೆ. ಯಾರು ಯಾವ ಕೆಲ್ಸ ಹೇಳಿದ್ರು ತಲೆ ಮೇಲೆ ಕೆಲ್ಸನ ಎಳ್ದಾಕೊಂಡು ಮಾಡ್ಲೇಬೇಕಾಗುತ್ತೆ. ಹಾಗೆ ಮಾಡದಿದ್ರೆ ಅತ್ತೆ ನನ್ನ ಬಿಡ್ತಾರ? ಅತ್ತೆ ಮೂಲಕ ಮನೆ ಕೆಲ್ಸ ಮಾತ್ರ ಅಲ್ಲ, ಎಲ್ಲ ಕೆಲ್ಸನೂ ಕಲ್ತಿದೀನಿ. ಅಯ್ಯೋ ಪರವಾಗಿಲ್ವೇ, ನನ್ ಮಗಳು ಕೆಲ್ಸ ಮಾತ್ರ ಮಾಡ್ತಾಳೆ ಅಂತ ಆಲೋಚನೆ ಮಾಡ್ತಾ ಇದ್ರೆ ಚೆನ್ನಾಗಿ ಮಾತು ಕೂಡ ಕಲ್ತಿದ್ದಾಳೆ. ಹೀಗೆ ಮಗಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಮಗಳಿಗೋಸ್ಕರ ಅವಳೇ ಸ್ವತಃ ಮಾಡಿದಂತ ಒಂದ್ ಸ್ವೆಟರ್ನ ಕೊಟ್ಲು. ಅಮ್ಮ ಏನಮ್ಮ ಇದು? ನೀನು ಆ ಮನೆಯಿಂದ ನಿನ್ ಗಂಡನ್ ಮನೆಗೆ ಬಂದ್ಮೇಲೆ ನಿನ್ನ ಯೋಚನೆ ನನಗೆ ತುಂಬಾನೇ ಪೀಡಿಸ್ತಾ ಇತ್ತು. ನಿನ್ನ ಯೋಚನೆ ಯಾವಾಗೆಲ್ಲ ಬರುತ್ತೋ ಆವಾಗ ನಿನಗೋಸ್ಕರ ಈ ಸ್ವೆಟರ್ನ ಮಾಡಿದೀನಿ. ತುಂಬಾ ಚೆನ್ನಾಗಿದೆ ನೋಡು. ಹೀಗೆ ತಾಯಿ ಪ್ರೀತಿಯಿಂದ ಕೊಟ್ಟಾಗ ಕೀರ್ತಿ ಕೂಡ ಅದನ್ನು ಪ್ರೀತಿಯಿಂದ ತಾಯಿ ಜೊತೆಯಿಂದ ತೆಗೆದುಕೊಂಡು, ಅಮ್ಮ ಸ್ವೆಟರ್ ತುಂಬಾ ಚೆನ್ನಾಗಿದೆ ಅಮ್ಮ, ನಿಮ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಈ ಸ್ವೆಟರ್ ನನ್ ಜೊತೆ ಇರುವಾಗ ನೀವು ನನ್ನ ಹತ್ತಿರನೇ ಇರುವ ಹಾಗೆ ಅನ್ಸುತ್ತೆ. ಕೀರ್ತಿ ಅವಳ ತಾಯಿ ಮನೆಯಲ್ಲಿ ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾ ಇದ್ಲು. ಆದ್ರೆ ಗಂಡನ ಮನೆಗೆ ಬಂದು ಎಲ್ಲಾ ಜವಾಬ್ದಾರಿಯನ್ನು ಕೈಯಲ್ಲಿ ತೆಗೆದುಕೊಂಡು ಸಂತೋಷವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಹೋದ್ಲು.